ನಮಸ್ತೆ ಕರ್ನಾಟಕ. ನಾನು ಶಂಶೀರ್ ಗುಡೋಳಿ. ಟೀಮ್ ಇಂಡಿಯಾ ಕೋಚ್ ಹುದ್ದೆಗೆ ಅರ್ಜಿ ಸಲ್ಲಿಸಿದ್ರ ಮೋದಿ, ಸಚಿನ್, ಧೋನಿ ಹಾಗೂ ಇತರರು? ಈ ಒಂದು ಸುದ್ದಿ ಬಹಳಷ್ಟು ವೈರಲ್ ಆಗ್ತಾ ಇದೆ, ಬಹಳಷ್ಟು ಚರ್ಚೆಗೆ ಒಳಗಾಗ್ತಾ ಇದೆ. ಇದರ ಹಿಂದಿರುವಂತಹ ಅಸಲಿ ಕಾರಣ ಏನು ಅದನ್ನ ನಿಮಗೆ ಹೇಳುವಂತಹ ಪ್ರಯತ್ನ ಇಲ್ಲಿ ನಡೀತಾ ಇದೆ. ಎಸ್, ಈ ಬಾರಿಯ 2020 ವಿಶ್ವಕಪ್ ಮುಕ್ತಾಯದ ಬೆನ್ನಲ್ಲೇ ನಮ್ಮ ಟೀಮ್ ಇಂಡಿಯಾ ಅಂದ್ರೆ ಭಾರತೀಯ ಕ್ರಿಕೆಟ್ ಟೀಮಿನ ಕೋಚ್ ರಾಹುಲ್ ದ್ರಾವಿಡ್ ಅವರ ಕಾರ್ಯಾವಧಿ ಎಂಡ್ ಆಗುತ್ತೆ. ಅಂದ್ರೆ ಅವರ ಕೋಚ್ ಅವಧಿ ಅಂತ್ಯಗೊಳ್ಳುತ್ತೆ. ಅದಕ್ಕೂ ಮುನ್ನ ಸಹಜ ಪ್ರಕ್ರಿಯೆ ಎಂಬಂತೆ ನೂತನ ಕೋಚ್ ಆಯ್ಕೆ ಮಾಡಬೇಕಾದಂತಹ ಅನಿವಾರ್ಯತೆ ಬಿಸಿಸಿಐ ಮುಂದಿರುವಂಥದ್ದು. ಹೀಗಾಗಿ ಕಳೆದ ಮೇ 13ರಂದು ಕೋಚ್ ಹುದ್ದೆಗೆ ಅರ್ಜಿಗಳನ್ನ ಬಿಸಿಸಿಐ ಕರೆದಿತ್ತು. ಅದರಂತೆ ಇದೀಗ ನಮ್ಮ ಭಾರತ ತಂಡದ ಕೋಚ್ ಹುದ್ದೆಗಾಗಿ ಸುಮಾರು 3,000ಕ್ಕೂ ಹೆಚ್ಚು ಅರ್ಜಿಗಳು ಸ್ವೀಕಾರ ಆಗಿರುವಂಥದ್ದು. ಅದರಲ್ಲಿ ಭಾರತ ತಂಡದ ಮುಖ್ಯ ತರಬೇತುದಾರ ಹುದ್ದೆಗೆ ಬಿಸಿಸಿಐ 3,000ಕ್ಕೂ ಅಧಿಕ ಅರ್ಜಿಗಳನ್ನ ಸ್ವೀಕಾರ ಮಾಡಿದೆ ಎಂದು ಸ್ವತಃ ಬಿಸಿಸಿಐ ಹೇಳಿರುವಂಥದ್ದು. ಆದರೆ ಈ ಅರ್ಜಿಗಳಲ್ಲಿ ಬಹುತೇಕ ಅಪ್ಲಿಕೇಶನ್ ಫೇಕ್ ಆಗಿರುವಂಥದ್ದು. ಅದುವೇ ನರೇಂದ್ರ ಮೋದಿ, ಸಚಿನ್ ತೆಂಡೂಲ್ಕರ್, ಧೋನಿ, ಇನ್ನು ಅಮಿತ್ ಶಾ ಹೆಸರಲ್ಲಿ ಫೇಕ್ ಅರ್ಜಿಗಳನ್ನ ಸಲ್ಲಿಸಿರುವಂಥದ್ದು. ಈ ರೀತಿ ಬಿಸಿಸಿಐ ಇಂತಹ ಒಂದು ಶಾಕಿಂಗ್ ಅಪ್ಲಿಕೇಶನ್ಗಳನ್ನ ರಿಸೀವ್ ಮಾಡಿರುವಂಥದ್ದು. ಯಾಕಂದ್ರೆ ಈ ಹಿಂದೆ ಬಿಸಿಸಿಐ ಆನ್ಲೈನ್ ಮೂಲಕ ಅರ್ಜಿಗಳನ್ನ ಕರೆದಿತ್ತು. ಈ ಅವಕಾಶವನ್ನ ದುರ್ಬಳಕೆ ಮಾಡಿದಂತಹ ಕೆಲವರು, ಹೆಚ್ಚಿನವರು ಮೋಜಿಗಾರರು ಅಥವಾ ಇನ್ನಿತರ ಕಾರಣಕ್ಕಾಗಿಯೂ ನಕಲಿ ಹೆಸರುಗಳ ಜೊತೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಅಂದ್ರೆ ದೇಶದ ಪ್ರಧಾನಿ ನರೇಂದ್ರ ಮೋದಿ, ಮಾಸ್ಟರ್ ಬ್ಲಾಸ್ಟರ್ ಸಚಿನ್ ತೆಂಡೂಲ್ಕರ್, ಈ ಹಿಂದೆ ಟೀಮ್ ಇಂಡಿಯಾದ ಕ್ಯಾಪ್ಟನ್ ಆಗಿದ್ದ ಮಹೇಂದ್ರ ಸಿಂಗ್ ಧೋನಿ, ವೀರೇಂದ್ರ ಸೆಹವಾಗ್, ಇನ್ನು ಕೇಂದ್ರ ಸಚಿವರಾದ ಅಮಿತ್ ಶಾ ಹೆಸರಲ್ಲಿ, ಹೀಗೆ ಅನೇಕ ಪ್ರಮುಖರ ಹೆಸರಲ್ಲಿ ನಕಲಿ ಅರ್ಜಿಗಳನ್ನ ಸಲ್ಲಿಸಿರುವಂಥದ್ದು. ಇದನ್ನ ನೋಡಿ ಬಿಸಿಸಿಐ ಶಾಕ್ ಆಗಿರುವಂಥದ್ದು. ಯಾರು ಈ ರೀತಿ ಎಡವಟ್ಟು ಮಾಡಿದ್ದಾರೆ ಅಂತ ಬಿಸಿಸಿಐ ಇದೀಗ ಅವರನ್ನ ಕಂಡು ಹಿಡಿಯುವಂತಹ ಪ್ರಯತ್ನ ಮಾಡ್ತಾ ಇದೆ. ಯಾಕಂದ್ರೆ ಬಹುತೇಕ ಮಂದಿ ನಕಲಿ ಹೆಸರುಗಳನ್ನ ಅಂದ್ರೆ ಪ್ರಮುಖರ ಹೆಸರುಗಳನ್ನ ಬಳಸಿ ಈ ರೀತಿ ಅರ್ಜಿ ಸಲ್ಲಿಸಿರುವಂಥದ್ದು. ಒಂದು ರೀತಿಯಲ್ಲಿ ಇಲ್ಲಿ ಗೊಂದಲ ಸೃಷ್ಟಿಯಾಗಿರುವಂಥದ್ದು. ಅಸಲಿ ಯಾರು, ನಕಲಿ ಯಾರು ಎನ್ನುವುದು, ಇದನ್ನ ಪತ್ತೆ ಹಚ್ಚುವುದೇ ಮತ್ತೊಂದು ಕೆಲಸ. ಅದಕ್ಕಾಗಿ ಬೇರೆ ಒಂದು ಟೀಮ್ ಅದನ್ನ ಆ ಟೀಮ್ ಒಂದು ರಚನೆ ಮಾಡಿ ಇಂಥವರನ್ನ ಹೆಡಿಮುರಿ ಕಟ್ಟುವಂತಹ ಕೆಲಸ ಆಗ್ಬೇಕಾಗಿದೆ. ಹೀಗೆ ಬಿಸಿಸಿಐಗೆ ಹೇಗೆ ನಕಲಿ ಅರ್ಜಿ ಬರ್ತಾ ಇರೋದು ಇದು ಮೊದಲೇನಲ್ಲ. 2022ರಲ್ಲಿ ಬಿಸಿಸಿಐ ಮುಖ್ಯ ಹುದ್ದೆಗಳಿಗೆ ಅರ್ಜಿಗಳನ್ನ ಕೂಡ ಕರೆದಿತ್ತು. ಆಗ ಸುಮಾರು 5,000ಕ್ಕೂ ಹೆಚ್ಚು ಅರ್ಜಿಗಳನ್ನ ಬಿಸಿಸಿಐ ಸ್ವೀಕಾರ ಮಾಡಿತ್ತು. ಇವುಗಳಲ್ಲೂ ಕೂಡ ಬಹುಪಾಲು ನಕಲಿಯಾಗಿತ್ತು. ಆದರೂ ಕೂಡ ಈ ಬಾರಿ ಕೂಡ ಬಿಸಿಸಿಐ ಹಳೆಯ ತಪ್ಪನ್ನೇ ಮಾಡಿದೆ ಎಂಬ ಅಭಿಪ್ರಾಯ ಕೇಳಿ ಬಂದಿರುವಂಥದ್ದು. ಯಾಕಂದ್ರೆ ಈ ಗೂಗಲ್ ಫಾರ್ಮ್ ಇದೆಯಲ್ಲ, ಗೂಗಲ್ ಫಾರ್ಮ್ ಮೂಲಕ ಆನ್ಲೈನ್ ನಲ್ಲಿ ಅರ್ಜಿ ಭರ್ತಿ ಮಾಡುವಂತೆ ಸೂಚನೆ ನೀಡಲಾಗಿತ್ತು. ಹೀಗಾಗಿ 3,000ಕ್ಕೂ ಹೆಚ್ಚು ಅರ್ಜಿಗಳು ಸಲ್ಲಿಕೆ ಆಗಿರುವಂಥದ್ದು. ಇದರಲ್ಲಿ ಯಾರಿಗೆ ಸಂಪೂರ್ಣ ಅರ್ಹತೆ ಇದೆ, ಯಾರು ಈ ಹುದ್ದೆಗೆ ಫಿಟ್, ಈ ಎಲ್ಲ ಪ್ರಶ್ನೆಗಳಿಗೆ ಬಿಸಿಸಿಐ ಒಂದು ಸೂಕ್ತ ಉತ್ತರ ಹುಡುಕುವಂತಹ ಪ್ರಯತ್ನ, ಜವಾಬ್ದಾರಿ, ಸವಾಲು ಅದರ ಮುಂದಿರುವಂಥದ್ದು. ಜೊತೆಗೆ ಬಿಸಿಸಿಐ ಈ ರೀತಿಯಾದಂತಹ ಎಡವಟ್ಟು ಆಗಿದ್ದರಿಂದ ಅದಕ್ಕೆ ಇಂತಹ ಒಂದು ನಕಲಿ ಅರ್ಜಿಯನ್ನ ಯಾರು ಸಲ್ಲಿಸಿದ್ದಾರೆ, ಪ್ರಮುಖರ ಹೆಸರುಗಳನ್ನೇ ದುರ್ಬಳಕೆ ಮಾಡಿದವರ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಳುವಂತಹ ಅನಿವಾರ್ಯತೆ ಬಿಸಿಸಿಐಗೆ ಹೆಚ್ಚುವರಿಯಾಗಿ ಇರುವಂಥದ್ದು. ಇನ್ನು ನಾವು ಈ ನಮ್ಮ ಟೀಮ್ ಇಂಡಿಯಾದ ಕೋಚ್ ಹುದ್ದೆಗೆ ಆಯ್ಕೆಯಾಗಬೇಕಾದರೆ ಅರ್ಹತೆ ಏನು ಅಂತ ನಾವು ನೋಡೋದಾದ್ರೆ, ಅಭ್ಯರ್ಥಿಯು ಕನಿಷ್ಠ 30 ಟೆಸ್ಟ್ ಪಂದ್ಯಗಳನ್ನ ಅಥವಾ 50 ಏಕದಿನ ಪಂದ್ಯಗಳನ್ನ ಆಡಿರಬೇಕು, ಅಥವಾ ಕನಿಷ್ಠ 2 ವರ್ಷಗಳ ಕಾಲ ಪೂರ್ಣ ಸದಸ್ಯರ ಟೆಸ್ಟ್ ಆಡುವ ದೇಶದ ಮುಖ್ಯ ಕೋಚ್ ಆಗಿರಬೇಕು, ಅಥವಾ 3 ವರ್ಷಗಳ ಕಾಲ ಯಾವುದೇ ಅಸೋಸಿಯೇಟ್ ಸದಸ್ಯ ತಂಡ ಅಥವಾ ಯಾವುದೇ IPL ತಂಡ, ಪ್ರಥಮ ದರ್ಜೆ ತಂಡ ಇರಬಹುದು, ಯಾವುದೇ ದೇಶದ ತಂಡದ ತರಬೇತುದಾರರಾಗಿ ಅವರು ಕೆಲಸ ಮಾಡಿರಬೇಕು, ಅಥವಾ ಬಿಸಿಸಿಐನ ಲೆವೆಲ್ 3 ಕೋಚಿಂಗ್ ಪ್ರಮಾಣ ಪತ್ರವನ್ನ ಹೊಂದಿರಬೇಕು, ಇನ್ನು 60 ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರಾಗಿರಬೇಕು. ಈ ಎಲ್ಲ ನಿಯಮ ಬಿಸಿಸಿಐನಲ್ಲಿ ಇರುವಂಥದ್ದು. ಅಂತಹ ಅರ್ಹತೆ ಇರುವಂತಹ ಅಭ್ಯರ್ಥಿಯನ್ನ ಮಾತ್ರ ಕೋಚ್ ಹುದ್ದೆಗೆ ಸೆಲೆಕ್ಟ್ ಮಾಡಲಾಗುತ್ತೆ.
ಇನ್ನು ನೀವು ಕೇಳ್ಬೋದು ಕೋಚ್ ಅನ್ನ ಯಾವ ರೀತಿ ಸೆಲೆಕ್ಟ್ ಮಾಡ್ತಾರೆ ಅಂತ. ಭಾರತೀಯ ಕ್ರಿಕೆಟ್ ತಂಡ ಅಂದರೆ ಟೀಮ್ ಇಂಡಿಯಾದ ಮುಖ್ಯ ಕೋಚ್ ಹುದ್ದೆಗೆ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳ ಅರ್ಹತೆಯನ್ನ ಮೊದಲು ಪರಿಶೀಲನೆ ಮಾಡಲಾಗುತ್ತೆ. ಬಿಸಿಸಿಐನ ಕ್ರಿಕೆಟ್ ಸಲಹಾ ಸಮಿತಿ ಅಂದ್ರೆ ಸಿಎಸಿ ಎಲ್ಲ ಅಭ್ಯರ್ಥಿಗಳನ್ನ ಒಂದು ಇಂಟರ್ವ್ಯೂ ಮಾಡುತ್ತೆ. ಈ ಸಂದರ್ಶನದ ಸಂಪೂರ್ಣ ಮಾಹಿತಿಯನ್ನ ಬಿಸಿಸಿಐಗೆ ಅದು ನೀಡುತ್ತೆ. ಅಂದ್ರೆ ಸಂದರ್ಶನದಲ್ಲಿ ಏನೆಲ್ಲ ಕೇಳಲಾಗಿದೆ, ಅವರಿಗೆ ಯಾವ ರೀತಿ ಆನ್ಸರ್ ನೀಡಿದ್ದಾರೆ, ಹೀಗೆ ಅಲ್ಲೊಂದು ಅವ್ರದೇ ಆದಂತಹ ಒಂದು ಸೆಲೆಕ್ಷನ್ ಮಾನದಂಡ ಇರುತ್ತೆ. ಆ ಎಲ್ಲ ಮಾಹಿತಿಯನ್ನ ಬಿಸಿಸಿಐಗೆ ಅದು ನೀಡುತ್ತೆ. ಇದರ ಜೊತೆಗೆ ಯಾರ ಕೋಚ್ ಹುದ್ದೆಗೆ ಅರ್ಹತೆ ಇದ್ದಾರೆ ಎಂಬುದನ್ನ ಶಿಫಾರಸು ಮಾಡುತ್ತೆ. ಈ ಶಿಫಾರಸನ್ನ ಪರಿಶೀಲನೆ ಮಾಡಿದಂತಹ ಬಿಸಿಸಿಐ ಅಂತಿಮವಾಗಿ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ. ಟೀಮ್ ಇಂಡಿಯಾದ ಕೋಚ್ ಯಾರಾಗ್ತಾರೆ ಅಂತ ಅದು ಮುಂದೆ ಪ್ರಕಟ ಮಾಡುತ್ತೆ. ಈ ರೀತಿಯಾದಂತಹ ಪ್ರೊಸೆಸ್ ಇರುವಂತದ್ದು. ಆದರೆ ಈ ರೀತಿಯಾಗಿ ಏನು ಜೋಕ್ ಮಾಡೋಕೆನಾ ಅಥವಾ ಮಕ್ಕಳಾಟಿಕೆ ಮಾಡೋಕೆ ಈ ರೀತಿಯಾದಂತಹ ನಕಲಿ ಪ್ರಮುಖರ ಹೆಸರಲ್ಲಿ ನಕಲಿಯಾಗಿ ಅರ್ಜಿ ಸಲ್ಲಿಸಿ ಈ ರೀತಿ ಎಡವಟ್ಟು ಮಾಡಿದವರ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಳಬೇಕು ಅಂತ ಅಭಿಪ್ರಾಯ ಕೂಡ ಆಗ್ತಾ ಇದೆ. ಹೀಗಾಗಿ ಬಿಸಿಸಿಐ ಇನ್ನು ಮುಂದೆ ಆದರೂ ಈ ರೀತಿಯಾಗಿ ಅಂದ್ರೆ ಈ ರೀತಿಯಾದಂತಹ ತಪ್ಪು ಅಥವಾ ಈ ರೀತಿಯಾಗಿ ಮುಖ್ಯ ಹುದ್ದೆಗೆ ಅರ್ಜಿಯನ್ನು ಕರೆಯುವಾಗ ಒಂದು ಸಂಪೂರ್ಣವಾಗಿ ಒಂದು ದೊಡ್ಡ ಒಂದು ಮಾನದಂಡವನ್ನು ಇಟ್ಕೊಂಡು ಅಥವಾ ಅದಕ್ಕೆ ಬೇಕಾದಂತಹ ರೀತಿಯಲ್ಲಿ ಸೆಲೆಕ್ಷನ್ ಅಥವಾ ಅರ್ಜಿಯನ್ನು ಕರೆಯುವಂತಹ ಪ್ರೊಸೆಸ್ ಅನ್ನು ಮಾಡಿದರೆ ಈ ರೀತಿಯಾದಂತಹ ಎಡವಟ್ಟು ಆಗಲ್ಲ ಎಂಬ ಅಭಿಪ್ರಾಯ ಕೂಡ ವ್ಯಕ್ತ ಆಗ್ತಾ ಇದೆ. ಸದ್ಯಕ್ಕೆ ಈ ಮಾಹಿತಿಗೆ ಬ್ರೇಕ್ ಹಾಕುತ್ತಾ ಮತ್ತೊಮ್ಮೆ ಹೊಸ ವಿಚಾರದೊಂದಿಗೆ ಬರ್ತೀನಿ. ನಮಸ್ಕಾರ.